ಎಂಥ ದರಿದ್ರ ನೋಡ್ರಿ. ನಾವು ತಿನ್ನೋ ಈರುಳ್ಳಿ ಕೂಡ ವಿಷ ಆಗ್ತಾ ಇದೆ. ಇಳುವರಿಯಾದ ಈರುಳ್ಳಿ ತೇವಾಂಶದಿಂದ ಕೆಡಬಾರದು, ಅದಕ್ಕೆ ಕೀಟ ಬಾಧೆ ಬರಬಾರದು ಅಂತ ಡೆಸಿಕೇಟರ್ ಅನ್ನೋ ಅಪಾಯಕಾರಿ ಔಷಧಿಯನ್ನ ಹಾಕ್ತಾರೆ. ಇವರೇನು ನಿಯಮದ ಪ್ರಕಾರ ಇತಿಮಿತಿಯಲ್ಲಾದ್ರೂ ಈ ಕೆಮಿಕಲ್ ಅನ್ನ ಹಾಕ್ತಾರ? ಈ ಕೆಮಿಕಲ್ ನ ಅಪಾಯವನ್ನೇ ತಿಳಿಯದೆ ಮಣ ಗಟ್ಲೆ ಈರುಳ್ಳಿ ಮೇಲೆ ಸುರಿತಾರೆ. ಇದರಿಂದ ನಮ್ಮ ಆರೋಗ್ಯ ಹಾಳಾಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಈ ಡೆಸಿಕೇಟರ್ ಔಷಧಿ ಒಳಗೆ ಇದೆ ಸಿಲಿಕಾ ಜೆಲ್, ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೇಟ್, ಸಕ್ರಿಯ ಇದ್ದಿಲು, ಆಂಟಿ ಕೇಕಿಂಗ್ ಏಜೆಂಟ್. ಯಾಕಂದ್ರೆ ಇದರಲ್ಲಿ ಸಕ್ರಿಯ ಇದ್ದಿಲು, ಸಿಲಿಕಾ ಜೆಲ್ ಅಂಶ ಇದೆ. ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಈ ಡೆಸಿಕೇಟರ್ ಅನ್ನ ತಯಾರಿಸಿದ ಕಂಪನಿಯೇ ಇದನ್ನು ಶುಂಠಿ, ಅರಶಿನ ಮತ್ತು ಆಲೂಗಡ್ಡೆಯ 10 ಕ್ವಿಂಟಾಲ್ ಬೀಜಕ್ಕೆ 5 ರಿಂದ 10 ಕೆಜಿ ಮಾತ್ರ ಬಳಸಿ ಅಂತ ಪ್ಯಾಕ್ ನ ಹಿಂದೆ ಬರ್ದಿದೆ. ಅಂದ್ರೆ ಇದನ್ನು ಬೀಜ ವಸ್ತುಗಳಿಗೆ ಮಾತ್ರ, ನಾವು ನೇರವಾಗಿ ತಿನ್ನುವ ಈರುಳ್ಳಿಗೆ ಬಳಸುವ ಹಾಗಿಲ್ಲ. ಆದ್ರಿಂದ ಡೆಸಿಕೇಟರ್ ಹಾಕಿದ ಈ ಈರುಳ್ಳಿ ತಿನ್ನೋರಿಗೆ ಭಯಾನಕ ರೋಗ ಬರೋದಂತೂ ಪಕ್ಕ. ಇನ್ನು ಈ ಡೆಸಿಕೇಟರ್ ಔಷಧಿಯನ್ನ ಈರುಳ್ಳಿಗೆ ಹಾಕಿದ್ರೆ ಈರುಳ್ಳಿಯ ರುಚಿ ಕೆಡುತ್ತೆ, ಬಣ್ಣ ಡಲ್ ಆಗುತ್ತೆ, ಸುವಾಸನೆ ಕಡಿಮೆ ಆಗುತ್ತೆ, ಪೋಷಕಾಂಶ ನಷ್ಟ ಆಗುತ್ತೆ, ಗುಣಮಟ್ಟ ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತೆ. ಅಲ್ಲದೆ ತೇವಾಂಶವೆಲ್ಲ ಕಡಿಮೆಯಾಗಿ ಈರುಳ್ಳಿಯಲ್ಲಿನ ನೀರಿನಾಂಶವೇ ಮಾಯವಾಗುತ್ತೆ.